ಚಾಮುಂಡಿ ತಪ್ಪಲಿನಲ್ಲಿ ಬಡಾವಣೆ, ನಿಷೇಧಿತ ಪ್ರದೇಶದಲ್ಲೇ ಅನುಮತಿ, ಮೊದಲ ಮೀಟಿಂಗ್ ನಲ್ಲೇ ಮುದ್ರೆ, ಸದಸ್ಯರಿಗೆ ಮಾಹಿತಿ ಇಲ್ವಾ? ಎಂಡಿಎ ಆತುರದ ನಿರ್ಧಾರ ಯಾಕೆ? ಜನಪ್ರತಿನಿಧಿಗಳ ಒತ್ತಡ ಇತ್ತ, ಎಂಡಿಎ ಎಡವಟ್ಟು. ಮುಡಾ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಮೈಸೂರಿನಲ್ಲಿ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮುಡಾ ವಿಚಾರ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯ ಕಂಟಕ ಆಗಿತ್ತು ಅನ್ನೋಂತ ನೋಡಿ. ಈಗ ಎಂಡಿಎ ಬಂತು, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾನೂನನ್ನ ಉಲ್ಲಂಘಿಸ್ತಾ ಇದೆಯಾ ಎಂಡಿಎ? ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ರಿಯಲ್ ಎಸ್ಟೇಟ್ಗೆ ಅಸ್ತು ಅಂತ ಹೇಳಿದ್ದಾರೆ. ಅಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕೊಟ್ರೇನ್ ತಪ್ಪು ಅಂತ ಅಂದ್ಕೊಳ್ಬಹುದು ನೀವು. ಅದಕ್ಕೆ ಕಂಡೀಷನ್ಸ್ಗಳಿದಾವೆ, ಕಾನೂನಿನ ಕಟ್ಟಳೆಗಳಿದಾವೆ. 80 ಎಕರೆ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸರ್ಕಾರಕ್ಕೆ ಶಿಫಾರಸನ್ನ ಕಳುಹಿಸಿರುವಂತದ್ದು ಪ್ರಾಧಿಕಾರ. ಎಂಡಿಎ ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸಿದೆ. 80 ಎಕರೆ ಲೇಔಟ್ ಮಾಡಲಾಗ್ತಾ ಇದೆ. ಅಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಬಡಾವಣೆಗೆ ನಿರ್ಧಾರ ಮಾಡಲಾಗಿರುವಂತದ್ದೇ ಇಲ್ಲಿ ಪ್ರಾಬ್ಲಮ್, ಕಾನೂನಿನ ತೊಡಕು. ಪ್ರಾಧಿಕಾರದ ಬಹುತೇಕ ಸದಸ್ಯರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲವಂತೆ. ಆ ಪ್ರಾಧಿಕಾರದಲ್ಲಿ ಇದಾರಲ್ಲ ಮೆಂಬರ್ಸು, ಅವರಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ನಿಯಮ ಮೀರಿ ನಿರ್ಧಾರವನ್ನ ಮಾಡಿದ್ಯಾ ಪ್ರಾಧಿಕಾರ? ರಾಜಕಾರಣಿಗಳ ಒತ್ತಡದಿಂದ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆಯಾ? ಹಾಗಾದ್ರೆ ಒತ್ತಡ ಹಾಕ್ತಾ ಇರುವಂತವ್ರು ಯಾರು? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕಾನೂನು ಬಾಹಿರವಾಗಿ ಅಂತ ಅವಶ್ಯಕತೆ ಏನಿದೆ? ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅದರದ್ದೇ ಆದಂತ ರೂಲ್ಸ್ ಇದೆ. ಈ ಚಾಮುಂಡಿ ಬೆಟ್ಟದ ತಪ್ಪಲು ಪರಿಸರ ಸೂಕ್ಷ್ಮ ವಲಯ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನ ಪರಿಸರ ಸೂಕ್ಷ್ಮ ವಲಯ ಅಂತ, ಬೆಟ್ಟದ ಸುತ್ತಲಿನ 100 ಎಕರೆ ಪರಿಸರ ಸೂಕ್ಷ್ಮ ವಲಯ ಅಂತ ಗುರುತಿಸಲಾಗಿರುವಂಥದ್ದು. ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಇದೆ ಸಮೃದ್ಧ ಕೃಷಿ ಭೂಮಿ. ಅರಣ್ಯ ಪ್ರದೇಶದ ಪಕ್ಕದಲ್ಲೇ ಇರುವಂಥದ್ದು ಅದು. ಇಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸದಂತ ನಿಯಮ ಕೂಡ ಇದೆ. ವಾಣಿಜ್ಯ ಚಟುವಟಿಕೆಗಳನ್ನ ನಡೆಸಬಾರದು ಅಂತ ಈಗ ಲೇಔಟ್ ಮಾಡ್ಲಿಕ್ಕೆ ಮುಂದಾಗಿದೆ. ಅಷ್ಟಾದ್ರೂ ಕೂಡ ಕಾನೂನನ್ನ ಮೀರಿ ಬಡಾವಣೆ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಒಪ್ಪಿದ್ರೆ ಅಕ್ರಮಕ್ಕೆ ಅವಕಾಶ ಕೊಟ್ಟಂತೆ ಆಗತ್ತೆ. ಸರ್ಕಾರದವರೇ ಅಲ್ಲಿರುವಂತವ್ರು ಯಾರಾದ್ರೂ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರಾ ಅಂತ ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಎಂಡಿಎ ಮುಖಾಂತರ ಶಿಫಾರಸನ್ನ ಮಾಡಿಸ್ಕೊಂಡು ಅಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದಾರಾ ಅಂತ. 80 ಎಕರೆಯಲ್ಲಿ ರಾಜಕಾರಣಿಗಳ ಜಾಗಗಳು ಕೂಡ ಇದಾವೆ. ಅಲ್ಲಿ 80 ಎಕರೆ ಜಾಗದಲ್ಲಿ ಯಾವುದೇ ಎಂಥದ್ದೇ ನಿರ್ಧಾರ ಆಗಲಿ ಅಲ್ಲಿ ಕಾನೂನನ್ನ ಮೀರ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳ ಪ್ರಭಾವ ಒತ್ತಡ ಇಲ್ಲದೆ ಯಾವುದೂ ಆಗೋದಿಲ್ಲ. ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಒತ್ತಡ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿ ಒತ್ತಡಕ್ಕೆ ಮಣಿದು ಎಂಡಿಎ ಬಡಾವಣೆಗೆ ನಿರ್ಧಾರವನ್ನ ಮಾಡಲಾಯ್ತಾ? ಇದೇ ವಿಷಯ ಮುಡಾದಲ್ಲೂ ಕೂಡ ಚರ್ಚಿಸಿ ತಿರಸ್ಕರಿಸಲಾಗಿತ್ತಂತೆ. ಈಗ ಮತ್ತೆ ನಿರ್ಧಾರ ಯಾಕೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಮಾತನಾಡಿದ್ದಾರೆ. ಇಡೀ ಮೈಸೂರಿಗೆ ಒಂದು ಆಮ್ಲಜನಕ ಕೊಡ್ತಾ ಇರುವಂಥ ಒಂದು ಪ್ರದೇಶವಾದ ಇಂಥದನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಚಾಮುಂಡಿ ಬೆಟ್ಟದ ಎಲ್ಲೆಯಿಂದ 100 ಮೀಟರ್, ಏನು 1 ಕಿಲೋಮೀಟರ್ ಅಲ್ಲ ಸರ್, 100 ಮೀಟರು ಅದನ್ನು ನೋ ಡೆವಲಪ್ಮೆಂಟ್ ಝೋನ್, ಅಂದರೆ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ 100 ಮೀಟ್ರನ್ನ ನಿಗದಿಪಡಿಸಿದೆ ಸುತ್ತ. ಅದರ ನಂತರ ಕೆಲವು ಅರಣ್ಯ ಮರಗಳ ಗಿಡಗಳಿರೋಂಥ ಪ್ರದೇಶಗಳನ್ನ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ನಾವು ಅದನ್ನು ನಿಗದಿ ಮಾಡಿದೆ. CDP 2016ರಿಂದ 31ರವರೆಗೆ ಇದು ಚಾಲೂ ಇದೆ. ಇದನ್ನು ಅಂಗೀಕಾರ ಮಾಡಿದ್ದು ಹಿಂದೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದೆ. ಈ ಅಗ್ರಿಕಲ್ಚರ್ ಝೋನ್ ಇತ್ತು, ಅದನ್ನು ಬದಲಾಯಿಸಿ ಅದನ್ನು ಬಡಾವಣೆ ಮಾಡಲಿಕ್ಕೆ ಈಗ ಮೂಡಾನ ತೆಗೆದು MDA ಅಂತ ನೂತನವಾದ ಕಾಯ್ದೆ ಮಾಡಿದ ಮೇಲೆ ಪ್ರಪ್ರಥಮ ಸಭೆಯಲ್ಲಿ 18 ಜನರು ಇರುವಂಥ ಸದಸ್ಯರ ಬದಲು 7-9 ಜನ ಸದಸ್ಯರು ಕೂತ್ಕೊಂಡು ಕೋರಮ್ ಇಲ್ದಂಗೆ ಇಂಥ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ನಮಗೆ ಭಾಳ ವಿಷಾದ ಏನು ಅಂದರೆ ಮೊದಲನೇ ಸಭೆಯಲ್ಲೇ ಕಾನೂನು ಉಲ್ಲಂಘನೆ, ಈ ಉಲ್ಲಂಘನೆ ಮಾಡಿ ಅದನ್ನು ಬಡಾವಣೆ ಮಾಡಬೇಕು ಅಂತ ಒಂದು ನಿರ್ಣಯನ ಮಾಡಿ ಈಗ ಸರ್ಕಾರಕ್ಕೂ ಸಹ ಕಳಿಸಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಮೈಸೂರಿಗೆ
ಡೆವಲಪ್ಮೆಂಟ್ ಹೆಸರಲ್ಲಿ ಸೌಂದರ್ಯ ಪರಿಸರವನ್ನ ಹಾಳು ಮಾಡಿದ್ದನ್ನು ನೋಡಿದೀವಿ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಕಾನೂನನ್ನ ಮೀರಿ ಮಾಡುವಂತ ಅವಶ್ಯಕತೆ ಏನಿದೆ? ಯಾರ ಒತ್ತಡ ಪ್ರಭಾವ ಇಲ್ಲಿರುವಂತದ್ದು? ರಾಜಕಾರಣಿಗಳ ಒತ್ತಡ ಪ್ರಭಾವ ಇಲ್ದಲೆ ಇದ್ಯಾವುದು ಕೂಡ ಆಗುವಂತದ್ದಲ್ಲ. ಈಗ ಆಲ್ರೆಡಿ ನೋಡಿದ್ವಿ ಮೋಡಾದಲ್ಲಿ ಏನೇನೆಲ್ಲ ಅಕ್ರಮ ಆಗೋಗಿದೆ, ಎಷ್ಟೆಲ್ಲ ಮುಟ್ಟುಗೋಲು ಹಾಕೊಳ್ಳಾಗಿದೆ ಅಂತ. ಇದ್ಯಾವ ರೀತಿಯಾದಂತ ಅಕ್ರಮ ಅಂತ? ಪೃಥ್ವಿ, ಏನು ಈ ಹಿಂದೆ ಮೈಸೂರಿನಲ್ಲಿ ಮೂಡ ಹಗರಣ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯ ಚರ್ಚೆಗೆ ಗ್ರಾಸ ಆಗಿತ್ತು. ಇದೀಗ ಆ ಮೂಡವನ್ನ ಅಂಟಿದಂತ ಕಳಂಕವನ್ನು ನಾವು ತೊಡೆದಾಕ್ತೇವೆ ಅಂತೇಳಿ MDA ಅನ್ನ ಸರ್ಕಾರ ರಚನೆ ಮಾಡಿತ್ತು. ಇದೀಗ MDA ಸಹ ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು. ಏನು MDA ರಚನೆಯಾದ ಮೊದಲೇ ಸಭೆಯಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನ ಕೆಳಗಡೆ ಒಂದಷ್ಟು ಸುಮಾರು 100 ಎಕರೆಯನ್ನ ಪರಿಸರ ಸೂಕ್ಷ್ಮ ವಲಯ ಹಾಗೂ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಎಂಬ ನಿಟ್ಟಿನಲ್ಲಿ ಘೋಷಣೆ ಮಾಡಿರುವಂತದ್ದು. ಸದ್ಯ ಇದೀಗ ಅಲ್ಲಿ ಸುಮಾರು 80 ಎಕರೆ ಪ್ರದೇಶದಲ್ಲಿ MDA ಬಡಾವಣೆ ನಿರ್ಮಾಣ ಮಾಡಲು ಹೊರಟಿರುವಂತದ್ದು. ಎಲ್ಲೋ ಒಂದು ಕಡೆ ಭೂ ಮಾಫಿಯಾ ಇರ್ಬೋದು, ರಿಯಲ್ ಎಸ್ಟೇಟ್ ಒತ್ತಡಕ್ಕೆ ಅಂದ್ರೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಏನಿದೆ ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆಯಾ ಅನ್ನುವಂತ ಅನುಮಾನ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೋರಂ ಇಲ್ದೇನೆ MDA ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ಕಳಿಸಿಕೊಟ್ಟಿರುವಂತದ್ದು. ಈ ಶಿಫಾರಸ್ಸಿಗೆ ಈಗಾಗಲೇ ಶಾಸಕ ಶ್ರೀವಾತ್ಸ ಅವರು ವಿರೋಧವನ್ನ ವ್ಯಕ್ತಪಡಿಸಿ ಅಂದು ಸಭೆಯಲ್ಲಿ 18 ಜನ ಇರಬೇಕಾಯ್ತು, ಆದ್ರೆ 9 ಜನ ಇದ್ದಿದ್ದಂಥದ್ದು. ಕೋರಂ ಕೂಡ ಪಾಸ್ ಆಗಿಲ್ಲ. ಆದ್ರೆ MDA ಯಾಕೆ ಈ ತರಾತುರಿಯಲ್ಲಿ ಇದನ್ನ ಕಳಿಸ್ಕೊಟ್ಟಿದೆ ಅನ್ನುವ ನಿಟ್ಟಿನಲ್ಲಿ UD ಕಾರ್ಯದರ್ಶಿಯಾದಂತಹ ದೀಪಾ ಚೋಳನ್ ಅವರಿಗೆ ದೂರನ್ನ ಕೊಟ್ಟಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಘೋಷಣೆ ಆಗಿರುವಂತದ್ದು ಅದು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡುವಂತಿಲ್ಲ. ಕಟ್ಟಡಗಳಾಗಿರ್ಬೋದು, ಯಾರಿಗೆ ಅಲ್ಲಿ ಲ್ಯಾಂಡ್ ಇದೆ ಅವರು ಮನೆ ಕಟ್ಕೋಬಹುದು, ಕೋಳಿ ಫಾರ್ಮ್ ಈ ರೀತಿಯಾಗಿ ಮಾಡ್ಕೋಬಹುದು. ಆದ್ರೆ ಬಡಾವಣೆ ನಿರ್ಮಾಣ ಮಾಡೋಕ್ಕಾಗ್ಲಿ ವಾಣಿಜ್ಯ ಸಂಕೀರ್ಣಗಳನ್ನ ನಿರ್ಮಾಣ ಮಾಡೋದಕ್ಕಾಗ್ಲಿ ಅಲ್ಲಿ ಅವಕಾಶ ಇರೋದಿಲ್ಲ. ಆದ್ರೆ ಇವೆಲ್ಲವನ್ನು ಕೂಡ ಗೊತ್ತಿದ್ರು ಕೂಡ ಕಾನೂನನ್ನ ಬದಿಗೊಟ್ಟಿ MDA ಯಾಕೆ ಈ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಸದ್ಯ ಪರಿಸರವಾದಿಗಳು ಹಾಗೂ ಮೈಸೂರಿನ ಜನರಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆ. ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಏನು ಈ ಭೂ ಬಕಾಸುರರಿದ್ದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಈ 80 ಎಕರೆ ಬಡಾವಣೆಯನ್ನ ಮಾಡಿದ್ರೆ ಸುಮಾರು 1200 ಕೋಟಿ ವ್ಯವಹಾರವನ್ನ ಮಾಡಬಹುದು ಅನ್ನುವಂತ ಗಂಭೀರವಾದಂತಹ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ಹಿಂದೆ ಶಾಸಕ ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಆನಂದ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.